ವಾರ್ ಆಗುವ ಸಾಧ್ಯತೆಗಳಿರುತ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂತದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡ್ಕೊಂಡು, ಅಲ್ಲಿ ಅಸೀಂ ಮುನೀರ್ ಏನ್ ಮಾಡ್ತಾನೆ ನೋಡ್ಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಸಿಂಧೂರ್ ಆಪರೇಷನ್ ಸಿಂಧೂರ್ 3.0 ಅನ್ನ ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರತ್ತೆ ಖಂಡಿತವಾಗ್ಲೂ ನಮ್ಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನ ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಂಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರು ಇದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತೆ ಖೈಬರ್ ಮತ್ತೆ ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರ್ ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನ ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನ ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರ ಅದನ್ನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ನಿಲ್ಲಿಸ್ತಾರ, ತನ್ಮೂಲಕ ಆ ನಂತರವಾದ್ರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರ. ಎಜುಕೇಶನ್, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್ ಅದು ಬಿಟ್ರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದ್ರೂ ಗಮನ ಕೊಡ್ತಾರ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡ್ಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನ ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ ವಾರ್ ಆಗುವ ಸಾಧ್ಯತೆಗಳಿರುತ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂತದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡ್ಕೊಂಡು, ಅಲ್ಲಿ ಅಸೀಂ ಮುನೀರ್ ಏನ್ ಮಾಡ್ತಾನೆ ನೋಡ್ಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಸಿಂಧೂರ್ ಆಪರೇಷನ್ ಸಿಂಧೂರ್ 3.0 ಅನ್ನ ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರತ್ತೆ ಖಂಡಿತವಾಗ್ಲೂ ನಮ್ಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನ ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಂಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರು ಇದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತೆ ಖೈಬರ್ ಮತ್ತೆ ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರ್ ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನ ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನ ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರ ಅದನ್ನ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ನಿಲ್ಲಿಸ್ತಾರ, ತನ್ಮೂಲಕ ಆ ನಂತರವಾದ್ರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರ. ಎಜುಕೇಶನ್, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್ ಅದು ಬಿಟ್ರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದ್ರೂ ಗಮನ ಕೊಡ್ತಾರ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡ್ಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನ ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ ವಾರ್ ಆಗುವ ಸಾಧ್ಯತೆಗಳಿರುತ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂತದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡ್ಕೊಂಡು, ಅಲ್ಲಿ ಅಸೀಂ ಮುನೀರ್ ಏನ್ ಮಾಡ್ತಾನೆ ನೋಡ್ಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಸಿಂಧೂರ್ ಆಪರೇಷನ್ ಸಿಂಧೂರ್ 3.0 ಅನ್ನ ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರತ್ತೆ ಖಂಡಿತವಾಗ್ಲೂ ನಮ್ಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನ ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಂಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರು ಇದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತೆ ಖೈಬರ್ ಮತ್ತೆ ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರ್ ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವೇ ಉಳಿಸಿಕೊಳ್ಳುವ ಅದೊಂದು
ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನ ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನ ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ನಿಲ್ಲಿಸ್ತಾರ, ತನ್ಮೂಲಕ ಆ ನಂತರವಾದ್ರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರ. ಎಜುಕೇಶನ್, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್, ಅದು ಬಿಟ್ರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದ್ರೂ ಗಮನ ಕೊಡ್ತಾರ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡ್ಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನ ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ ದಾಳಿ ಆಗುವ ಸಾಧ್ಯತೆಗಳಿರ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂತದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡ್ಕೊಂಡು, ಅಲ್ಲಿ ಅಸೀಂ ಮುನೀರ್ ಏನ್ ಮಾಡ್ತಾನೆ ನೋಡ್ಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಸಿಂಧೂರ್, ಆಪರೇಷನ್ ಸಿಂಧೂರ್ 3.0 ಅನ್ನ ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರತ್ತೆ? ಖಂಡಿತವಾಗ್ಲೂ ನಮ್ಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನ ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಂಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರಿದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತೆ ಖೈಬರ್ ಮತ್ತೆ ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರ್ ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನ ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನ ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ನಿಲ್ಲಿಸ್ತಾರ, ತನ್ಮೂಲಕ ಆ ನಂತರವಾದ್ರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರ. ಎಜುಕೇಶನ್, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್, ಅದು ಬಿಟ್ರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದ್ರೂ ಗಮನ ಕೊಡ್ತಾರ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡ್ಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನ ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ ದಾಳಿ ಆಗುವ ಸಾಧ್ಯತೆಗಳಿರ್ತವೆ. ಈಗಷ್ಟೇ ಇದೆಲ್ಲ ಶುರುವಾಗಿರುವಂತದ್ದು. ಪ್ರಧಾನಿ ಮೋದಿಯವರ ಭೇಟಿಗೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಿಂಧೂರ್ 3.0 ನಡೀತಾ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಇವತ್ತು ರಾತ್ರಿ ಇನ್ನೇನಾಗುತ್ತೆ ನೋಡ್ಕೊಂಡು, ಅಲ್ಲಿ ಅಸೀಂ ಮುನೀರ್ ಏನ್ ಮಾಡ್ತಾನೆ ನೋಡ್ಕೊಂಡು, ಪಾಕಿಸ್ತಾನದ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಸಿಂಧೂರ್, ಆಪರೇಷನ್ ಸಿಂಧೂರ್ 3.0 ಅನ್ನ ಕೈಗೊಳ್ಳಲಾಗುತ್ತೆ. ಸೊ ಅದು ಹೇಗಿರತ್ತೆ? ಖಂಡಿತವಾಗ್ಲೂ ನಮ್ಗಂತೂ ಅನ್ಸೋದಿಲ್ಲ ಪ್ರಧಾನಿ ಮೋದಿ ಅವರು ಇಷ್ಟಕ್ಕೆ ಬಿಡ್ತಾರೆ ಇದನ್ನ ಅಂತ. ಒಂದು ಗತಿ ಕಾಣಿಸೋದು ಅಂತೀವಲ್ಲ, ಹಂಗೆ ಒಂದು ತಾರ್ಕಿಕವಾದ ಅಂತ್ಯ ಇದಕ್ಕೆ ಆಗತ್ತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ರಾಜಕೀಯ ತಜ್ಞರುಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿ ಬಲೂಚ್ ಇದು ಸುಮ್ಮನೆ ಬಿಡಕ್ ಬರೋದಿಲ್ಲ ಇದನ್ನ. ಯಾಕಂತಂದ್ರೆ ಅಲ್ಲಿ ಬಲೂಚ್ ಬಂಡುಕೋರರಿದ್ದಾರೆ, ಬಲೂಚ್ ಲಿಬರೇಷನ್ ಆರ್ಮಿ ಇದೆ, ಈ ಕಡೆ ತೆಹರೀಕಿ ತಾಲಿಬಾನ್ ಗಲಾಟೆ ಎಬ್ಸಿದೆ ಖೈಬರ್ ಪ್ರಾಂತ್ಯದಲ್ಲಿ. ಸೊ ಪಂಜಾಬ್ ಮತ್ತೆ ಖೈಬರ್ ಮತ್ತೆ ಆ ಕಡೆ ಬಲೂಚ್ 3 ಪ್ರಾಂತ್ಯಗಳಾಗಿ ಒಡೆದು ಚೂರ್ ಆಗತ್ತಾ ಪಾಕಿಸ್ತಾನ ಅನ್ನುವಂಥದ್ದು. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ನಾವೇ ಉಳಿಸಿಕೊಳ್ಳುವ ಅದೊಂದು ದೊಡ್ಡ ತಲೆನೋವು ಇದೆಯಲ್ಲ, ಶತಮಾನದ ತಲೆನೋವು, ಅದನ್ನ ನಿವಾರಿಸುವ ಕೆಲಸ ಈ ಮೂಲಕ ಆಗತ್ತಾ ಅಂತ. ಸೊ ಹಾಗೆಲ್ಲ ಆದಾಗ ಮಾತ್ರ ಭಯೋತ್ಪಾದನೆಗೆ ಒಂದು ಅಂತಿಮ ಚರಣವನ್ನ ಹಾಡಬೇಕಾಗತ್ತೆ ಈ ಸಾರಿ ಅಂತ. ಅದಿಲ್ಲದೆ ಹೋದ್ರೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ. ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ನಿಲ್ಲಿಸ್ತಾರ, ತನ್ಮೂಲಕ ಆ ನಂತರವಾದ್ರೂ ಆ ಪ್ರಾಂತ್ಯದ ಜನಗಳು ಅಭಿವೃದ್ಧಿ ಹೊಂದುತ್ತಾರ. ಎಜುಕೇಶನ್, ಮೂಲಭೂತ ಸೌಕರ್ಯಗಳು, ಬರೀ ಬಾಂಬು 24 ಗಂಟೆ ಜಿಹಾದ್, ಅದು ಬಿಟ್ರೆ ಬದುಕೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ವಿಕಾಸದ ಬಗ್ಗೆ ಇನ್ನಾದ್ರೂ ಗಮನ ಕೊಡ್ತಾರ? ಆ ಹಂತಕ್ಕೆ ಭಾರತ ಅವ್ರನ್ನ ತರುತ್ತಾ ನೋಡ್ಬೇಕಾಗಿದೆ. ಬೀಯಿಂಗ್ ಏಷ್ಯಾದ ಲೀಡರ್ ಆಗಿ ಭಾರತ ಆ ಕೆಲಸವನ್ನ ಮಾಡುತ್ತಾ? ಸದ್ಯಕ್ಕಂತೂ ದಾಳಿಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸದ್ಯಕ್ಕಂತೂ ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಮುಂದುವರಿಯುತ್ತೆ. ನಿರಂತರವಾಗಿ ಆ ಕಡೆಯಿಂದ ಕ್ಷಿಪಣಿ